ನಾನು ಪಾಪುಗೆ ಮಧ್ಯಾಹ್ನದ ಊಟಕ್ಕೆ ಮಾತ್ರ ಈ ಥರ ಸಪ್ರೇಟಾಗಿ ತರಕಾರಿ ಎಲ್ಲನೂ ಹಾಕಿ ಕೊಡೋದು. ಬೇರೆ ಟೈಮಲ್ಲೆಲ್ಲ ನಾವು ಏನು ಮಾಡಿರ್ತೀವೋ ಅದನ್ನೇ ತಿನ್ನಿಸ್ತೀನಿ. ಇವತ್ತಿನ ಊಟಕ್ಕೆ ಸೀಮೆ ಬದನೆಕಾಯಿ ಅಂದರೆ ತಲೆ ಒಡ್ಕಾಯಿ ಅಂತಲೂ ಹೇಳ್ತಾರೆ. ಕ್ಯಾರೆಟು, ಬೀನ್ಸು, ಪಾಲಕ್ ಸೊಪ್ಪು ಮತ್ತು ಬಸಳೆ ಸೊಪ್ಪು ಇದೆಲ್ಲನೂ ಕಟ್ ಮಾಡಿ ಹಾಕಿ ರೈಸು ಮತ್ತು ಹೆಸರುಬೇಳೆ ಮಾತ್ರ ಹಾಕಿದ್ದೀನಿ. ಅವನಿಗೆ ಸ್ವಲ್ಪ ಹೀಟ್ ಆಗಿದೆ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ತಂಪಾಗಲಿ ಅಂತ ಅಂದ್ಬಿಟ್ಟು ಹೆಸರುಬೇಳೆನ ಹುರಿದ್ಬಿಟ್ಟು ಹಾಕಿದ್ದೀನಿ. ನಿಮ್ಮ ಪಾಪುಗೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಮತ್ತು ಹೀಟ್ ಆಗಿದೆ ಅಂತೆಲ್ಲ ಅನಿಸ್ದಾಗ ಈ ಥರ ಹೆಸರುಬೇಳೆ ಹುರಿದಾಕಿ ಕಿಚಡಿನ ಮಾಡಿದ್ರೆ ಆ ಪ್ರಾಬ್ಲಮ್ ಬೇಗನೆ ಸಾಲ್ವ್ ಆಗುತ್ತೆ. ನಮ್ಮ ಪಾಪುಗೆ ಇಲ್ಲಿವರೆಗೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತ ಯಾವತ್ತೂ ಕೂಡ ಆಗಿಲ್ಲ. ಲಾಸ್ಟ್ ವಿಡಿಯೋ ಮಾಡಿದಾಗ ತುಂಬ ಜನ ಕೇಳ್ತಾ ಇದ್ರಿ 6 months ಬೇಬಿಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ನಾನು ನನ್ನ ಮಗನಿಗೆ ಅಪ್ ಟು 10 monthsವರೆಗೆ ಗ್ರೈಂಡ್ ಮಾಡಿನೇ ಕೊಡ್ತಾ ಇದ್ದೆ. ಗ್ರೈಂಡ್ ಮಾಡಿ ಕೊಡಬಾರ್ದು ಅಂತ ಹೇಳ್ತಾರೆ, ಬಟ್ ಹಾಗೆ ಸ್ಮ್ಯಾಶ್ ಮಾಡಿ ಕೊಟ್ಟರೆ ಅವ್ನು ತಿಂತಾ ಇರಲಿಲ್ಲ. ಬಟ್ ಗ್ರೈಂಡ್ ಮಾಡಿ ತಿನ್ನಿಸ್ತಿದ್ದು ಯಾವತ್ತೂ ಪ್ರಾಬ್ಲಮ್ ಅಂತ ಏನೂ ಆಗಿಲ್ಲ ಅವನಿಗೆ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಗೆಣಸನ್ನ ಕೊಡ್ತೀನಿ ಒಂದೊಂದು ದಿನ. ಇದಕ್ಕೆ ಹಾಲು, ಸಕ್ಕರೆ ಇಲ್ಲ ಅಂತಂದರೆ ಬೆಲ್ಲ, ಇದೆರಡನ್ನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟರೆ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಸ್ವೀಟ್ ಪೊಟ್ಯಾಟೋನು ಕೂಡ ಅಷ್ಟೇ, ನೀವು 6 months ಇಂದನೇ ಸ್ಟಾರ್ಟ್ ಮಾಡ್ಬೋದು. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ, ಬಾಯ್.